ನೋಡಿ ಕೆರೆ ಏರಿ ಮೇಲೆ ಕುಂತಿದ್ದೀನಿ. ಗೊಲ್ಲಮ್ಮನ ಹತ್ರ, ತಾಯಿ ನಮ್ಮವ್ವ ಗೊಲ್ಲಮ್ಮನ ಹತ್ರ ಕುಂತಿದ್ದೀನಿ. ಇನ್ನೂ ಬಾಗಿಲು ತೆಗೆದಿಲ್ಲ. ಇವತ್ತಿನ್ನು ಗೊಲ್ಲಮ್ಮ ದೇವರ ಬಾಗಿಲನ್ನು ತೆಗೆದಿಲ್ಲ. ಇವತ್ತು ನಾನು ಎಲ್ಲರೂ ಕೂಡ ನನ್ನ ತಾಯಿ ಹೇಳಿದಂತೆ ಎಲ್ಲರೂ ಕೂಡ ಅವಳ ಹಣದಲ್ಲಿ ಕುಂಕುಮವನ್ನು ಕೊಡ್ತಾ ಬಂದೆ. 120 ಊರಿಗೆ ನಾನು ಕುಂಕುಮವನ್ನು ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೆ. 120 ಊರಿಗೆ ಕೊಡಬೇಕಂತ ಹೇಳಿ ತೀರ್ಮಾನ ಮಾಡಿದ್ದೆ. 60 ಊರಿಗೆ ನಾನು ಅರಿಶಿನ ಕುಂಕುಮವನ್ನು ಕೊಟ್ಟಿದ್ದೀನಿ ನನ್ನ ತಾಯಿ ಹಣದಿಂದ. 60 ಊರಿಗೆ ಅರಿಶಿನ ಕುಂಕುಮವನ್ನು ಕೊಟ್ಟಿದ್ದೀನಿ. ಇನ್ನೂ 60 ಊರಿಗೆ ಕೊಡಬೇಕು ಅಂತ ಹೇಳಿ ತೀರ್ಮಾನ ತಗೊಂಡಿದ್ದೀನಿ. ನನ್ನ ಜರಿಯರು ಭಾಳ ಜಾಸ್ತಿ ಆದರು. ಯಾಕೆ ನನ್ನ ತಾಯಿ ಏನೋ ತಪ್ಪು ಮಾಡ್ತಾಯಿದ್ದೀನ ಸರಿ ಮಾಡ್ತಾಯಿದ್ದೀನ ಅಂತ ಹೇಳಿ ನನಗೆ ಗೊತ್ತಾಯ್ತಾ ಇಲ್ಲ. ಇವತ್ತು ಆಲ್ದಳ್ಳಿಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ತಪ್ಪು ಮಾಡ್ತಾಯಿದ್ದೀನ ಸರಿ ಮಾಡ್ತಾಯಿದ್ದೀನ ಹೇಳಿ, ತಪ್ಪಿದರೆ ತಪ್ಪು ಅಂತ ಹೇಳಿ, ಸರಿ ಇದ್ದರೆ ಸರಿ ಅಂತ ಹೇಳಿ. ನನ್ನ ತಾಯಿ ನಾನು ಏನು ಬೇಕಾದ್ರೂ ಸಹಿಸ್ತೀನಿ, ಅವಮಾನ ಅಪಮಾನಗಳನ್ನ ಸಹಿಸಲ್ಲ. ನನ್ನ ತಾಯಿಗೋಸ್ಕರ ನಾನು ಕಷ್ಟ ಮಾಡಬೇಕು ಅಂತ ಪ್ರತಿಯೊಬ್ಬರನ್ನು ಕೂಡ ದೇವರಂತೆ ಕಂಡು ಆ ದೇವರಿಗೆ ನಾನು ಕುಂಕುಮವನ್ನು ಕೊಡ್ತಾ ಬಂದಿದ್ದೀನಿ. ಎಲ್ಲ ಹೇಳ್ತೀವಿ, ದೇವರ ಹೆಸರಲ್ಲಿ ಹಣವನ್ನು ಸಂಪಾದನೆ ಮಾಡ್ತಾಯಿದ್ದೀವಿ, ದೇವರ ಹೆಸರಲ್ಲಿ ದುಡ್ಡನ್ನು ಸಂಪಾದನೆ ಮಾಡ್ತಾಯಿದ್ದೀವಿ ಅಂತ ಹೇಳಿ ಹೇಳ್ತಾಯಿದ್ದಾರೆ. ನಾನು ಯಾವತ್ತೂ ಕೂಡ ನಿಮ್ಮನ್ನು ದೇವರಂತೆ ಕಂಡು ನಿಮ್ಮಿಂದ ಆಶೀರ್ವಾದ ತೊಗೋಬೇಕು ಅಂತ ಬಂದವು ನಾನು. ಇವತ್ತು ಪೂಜಾರರು ಬಂದರು, ಈಗ ಬಾಗಿಲು ತೆಗಿತಾಯಿದ್ದಾರೆ. ನಿಮ್ಮಿಂದ ನಾನು ಆಶೀರ್ವಾದ ಪಡಿಬೇಕಂತ ಬಂದವನು. ನನ್ನ ತಾಯಿ ಗೊಲ್ಲಮ್ಮ ದೇವರಿಗೆ ನಾನು 1 kg ಬೆಳ್ಳಿಯನ್ನು ಕೊಡಬೇಕು ಅಂತ ಹೇಳಿ ಮಾಡಿದ್ದೀನಿ. 1 kg ಬೆಳ್ಳಿಯನ್ನು ಕೊಡಬೇಕು ಅಂದ್ಕೊಂಡಿದ್ದೀನಿ. ಮುಂದಿನ ಗೌರಿ ಹಬ್ಬಕ್ಕೆ ನಾನು 1 kg ಬೆಳ್ಳಿಯನ್ನು ಕೊಟ್ಟು ನನ್ನ ತಾಯಿ ಶಕ್ತಿಯನ್ನು ಅಂತ ತೋರಬೇಕು. 1 kg ಬೆಳ್ಳಿಯನ್ನು ನನ್ನ ತಾಯಿ ಕೊಡಬೇಕು ಅಂತ ಆಗಲೇ ಇಲ್ಲ. ಅರ್ಧ kgನಾದರೂ ಬೆಳ್ಳಿಯನ್ನು ಕೊಡ್ತೀನಿ ನನ್ನ ತಾಯಿ. ಅರ್ಧ kg ಬೆಳ್ಳಿಯನ್ನಾದರೂ ಕೊಡ್ತೀನಿ ನನ್ನ ತಾಯಿಗೋಸ್ಕರ. ನನ್ನ ತಾಯಿ ನಾನು 1 kg ಬೆಳ್ಳಿಯನ್ನು ನನಗೆ ಕೊಟ್ಟಳು. ನನ್ನ ಮೈ ಮೇಲೆ 1 kg ಬೆಳ್ಳಿಯನ್ನು ಹಾಕಿದ್ದಾಳೆ ನನ್ನ ತಾಯಿದು. ನನ್ನ ತಾಯಿ ಭಿಕ್ಷೆ. ನಾನು ತಾಯಿ 1 kg ನೀನು ಬೆಳ್ಳಿಯನ್ನು ಕೊಡ್ತೀನಿ ಕಣಮ್ಮ ಅಂತ ಕೇಳಿದಾಗ ನನ್ನ ಆತ್ಮ ಹೇಳ್ತು, ಬೇಡಪ್ಪ, ನೀನು ಎಲ್ಲರಿಗೂ ಕೂಡ ನಾನು ಕೊಡೋಂಥ ಹಣವನ್ನು ನೀನು ಎಲ್ಲ ನಿನ್ನ ಭಕ್ತರಿಗೆ ಕೊಟ್ಬಾ ಅಂತ ಹೇಳಿ ನಾನು ಪ್ರತಿ ಮನೆಗೆ ಬಂದು ತರಕಾರಿಯನ್ನು ಕೊಟ್ಟು ನೀವು ಕೊಟ್ಟಷ್ಟು ಇಸ್ಕೊಂಬರಪ್ಪ, ಒಂದು ವ್ಯಾಪಾರ ಹೇಳು, ನೀನು ಕೊಟ್ಟಷ್ಟು ಇಸ್ಕೊಂಬ, ಹಣ ಖಾಲಿ ಆಗುತ್ತೆ ನನ್ನ ತಮ್ಮ ಅಂತ ಹೇಳಿದ್ರು ನನ್ನ ತಾಯಿ. ಇವತ್ತು ನಾನು ಈ ತರಕಾರಿ ವ್ಯಾಪಾರ ಮಾಡಿದ್ದು ನಾನು 120 ಊರಿಗೆ ಅರಿಶಿನ ಕುಂಕುಮ ಕೊಡಬೇಕು ಅಂತ ಬಂದಾಗ ಆಡ್ಕೊಳ್ಳೋರು ಜಾಸ್ತಿ ಆದ್ರಿ. ನಾನು ನಿಮ್ಮಿಂದ ಏನೂ ಬಯಸಿಲ್ಲ. ನಾನು ತಪ್ಪು ಮಾಡಿದ್ದೀನೋ ಸರಿ ಮಾಡಿದ್ದೀನೋ ಮುಂದೆ ಮಾಡಿದ್ದೀನೋ ಅದು ನೀವೇ ಹೇಳಬೇಕಾಗತ್ತೆ. ಇವತ್ತು ಆಲ್ದಳ್ಳಿಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ತಪ್ಪು ಮಾಡಿದರೆ ತಪ್ಪು ಮಾಡಿದ್ದೀನಿ ಅಂತ ಹೇಳಿ, ಸರಿ ಮಾಡಿದರೆ ಸರಿ ಮಾಡಿದ್ದೀನಿ ಅಂತ ಹೇಳಿ. ಇದು ಆಲ್ದಳ್ಳಿಯಿಂದ ಇವತ್ತು ಪ್ರಾರಂಭ ಮಾಡ್ತೀನಿ. ತಪ್ಪು ಸರಿ ಯಾವುದನ್ನು ಕೂಡ ನೀವೆಲ್ಲರೂ ಕೂಡ ಹೇಳಬೇಕಾಗುತ್ತೆ. ತಪ್ಪು ಮಾಡಿದರೆ ಸ್ವಾಮಿ, ಸರಿ ಮಾಡಿದ್ರೆ ಅಂತ ಹೇಳಬೇಕಾಗುತ್ತೆ. ನೋಡಿ, ನಮ್ಮ ಪೂಜಾರರು ಬಂದರು, ಇವಾಗ ಬಾಗಿಲು ತೆಗೆದ್ರು ನೋಡಿ, ಹಿಡಿದು ಈಗ ಫೋಟೋ ಹಾಕಿದ್ದೀನಿ. ಎಲ್ಲರೂ ಕೂಡ ನೋಡಿ.